ನನಗೆ ನೀನು ಬೇಕಮ್ಮ. ನೀವು ಫೇಮಸ್ ಆಗ್ಬಿಟ್ರಿ ನೀವು ಅವರು ಚಿಕ್ಕರು ಹದಿನೆಂಟರು ಅಂತ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇವತ್ತು ನಮ್ಮ ಅಣ್ಣನ ಮಗಳದ್ದು ಆರತಿ ಶಾಸ್ತ್ರ ಇತ್ತು. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಏನಕ್ಕಂದರೆ ನಿನ್ನೆ ನಾವು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ. ಸೊ ಅಲ್ಲಿಂದ ಬರ್ತಾನೆ ಹೇಳಿದ್ದೆ ನಾಳೆ ಮತ್ತೆ ಬರಬೇಕು ಅಂತೇಳಿ. ಸೊ ಹಾಗಾಗಿ ಇವಾಗ ರೆಡಿಯಾಗಿ ನಾನು ರಮ್ಯಾ ಎಲ್ಲ ಹೊರಟಿದ್ದೀವಿ. ಅಲ್ಲಿ ಅಮ್ಮನ ಮನೇಲಿ ರಕ್ಷಿತಾ ಅವ್ರು ಕೂಡ ರೆಡಿಯಾಗಿದ್ದಾರೆ. ಇನ್ನು ಅಮ್ಮ ಒಂದು ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು, ಸೊ ಅಷ್ಟರಲ್ಲಿ ಅಮ್ಮಂದು ರೆಡಿ ಆಗೋ ಅಷ್ಟರಲ್ಲಿ ಒಂದು ರೀಲ್ ಮಾಡಿಬಿಡೋಣ ಎಲ್ಲ ಸೇರಿಕೊಂಡು ಅಂತ ಅಂದ್ಕೊಂಡು ರೀಲ್ ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ ಮಾಡ್ತಾಯಿದ್ವಿ. ಯಾವುದೇ ಫಂಕ್ಷನ್ಗೆ ಫ್ರೆಂಡ್ಸ್ ನಾವು ಇನ್ನೂ ಬೇಗ ಹೋಗಬೇಕು ಅಂತ ಮಾತಾಡ್ಕೊಂಡಿರ್ತೀವಿ ಒಂದು 10 o'clockಗೆ. ಬಟ್ ಅದು ಹೆಂಗಾಗುತ್ತೆ ಅಂದರೆ ಹೆಂಗಾದರೂ ಹೋಗಿ ಸಮಯ ಆಗೋಗುತ್ತೆ. ಅಂದರೆ 10 o'clockಗೆ ಇವತ್ತು ಹೊರಟಿದ್ದು. ಆ್ಯಕ್ಚುಲಿ ಇನ್ನು 8:30ಗೆ ಹೊರಡಬೇಕು ಅಂತ ಇವತ್ತು ಅಂದ್ಕೊಂಡಿದ್ದು. ಒಂದು 10:15ಗೆ ಹೊರಡೋಂಗಾಯಿತು. ಬಟ್ ಯೂಶ್ವಲಿ 10:30ಗೆ ಅಂತ ಅಂದ್ಕೊಂಡ್ರೆ ಅದು ಹೋಗೋಷ್ಟರಲ್ಲಿ 11:30 ಹಿಂಗೆ ಆಗೋಗ್ಬಿಡುತ್ತೆ. ಬಟ್ ಇವತ್ತು ಹೋಗೋಷ್ಟರಲ್ಲಿ ಮನೆ ಬಿಡೋಷ್ಟರಲ್ಲಿ 10 ಆಯಿತು ಅಂತ ಹೇಳ್ಬೋದು. ಒಂದು 9:45 10 o'clock ಆ ಥರ. ನಾವೇನಕ್ಕಂದರೆ ಆಲ್ರೆಡಿ ಹೇಳ್ಬಿಟ್ಟಿದ್ದೆ, ನಾವು ನಮ್ಮ ದೊಡ್ಡಮ್ಮನಿಗೆ ಟಿಫನ್ಗೆ ಅಲ್ಲಿಗೆ ಬರ್ತೀವಿ ನಾವು ಅಂತೇಳಿ. ಸೊ ಅಲ್ಲಿ ಬಾತ್ ಮಾಡಿದ್ರು, ಟಿಫನ್ ರೆಡಿ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಟಿಫನ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಅಲ್ಲಿಗೆ ಟಿಫನ್ಗೆ ಬರ್ತೀವಿ ಅಂತ ಹೇಳಿದ್ರಿಂದ ಸೊ ಹೊರಟಿದ್ದೀವಿ. ಹಾಗೆ ಫ್ರೆಂಡ್ಸ್, ಇವಾಗ ಏನಂತ ಹೇಳಿದ್ರೆ ಇಲ್ವಾಲದ ಹತ್ರ ಇವಾಗಿನ್ನ ಹೋಗ್ತಾ ಇದ್ದೀವಿ. ಈ ಬಿಸಿಲಲ್ಲಿ ಏನಾದರೂ ಫಂಕ್ಷನ್ ಅಟೆಂಡ್ ಮಾಡೋದಂತ ಅಂದರೆ ನಿಜವಾಗ್ಲೂ ಕಷ್ಟ ಅನಿಸುತ್ತೆ. ಹೊರಗಡೆ ಹೋಗೋದೇ ಆರಾಮ್ಸೆ ಫ್ಯಾನ್ ಹಾಕ್ಕೊಂಡು ಮನೆ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ ಅಂತ ಅನಿಸುತ್ತೆ. ನಾವು ಹೋಗೋಷ್ಟರಲ್ಲಿ ಡೆಕೋರೇಷನ್ ಎಲ್ಲ ಮುಗ್ದಿತ್ತು. ಜೊತೆಗೆ ಅಡುಗೆ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾಯಿತ್ತು. ಇನ್ನು ಶಾಸ್ತ್ರ ಶುರು ಮಾಡೋದಷ್ಟೇ ಬಾಕಿ ಇತ್ತು. ಸೊ ನಾವು ಅಷ್ಟರಲ್ಲಿ ಹೋದ್ವಿ. ನಮ್ಮ ಅಣ್ಣನ ಮಗಳು ಇನ್ನೂ ರೆಡಿ ಆಗ್ತಾಯಿದ್ಲು. ಅವಳು ಫಂಕ್ಷನ್ಗೋಸ್ಕರ ಅವಳಿಗೆ ಇನ್ನೂ ಶಾಸ್ತ್ರ ಕೂರಿಸ್ಬೇಕಲ್ವ, ಹಾಗಾಗಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಟೈಮಿಂಗ್ಸ್ ಬಂದು ಒಂದು 11:30 ಅದಷ್ಟೇ ಅಲ್ಲದೆ ನಮ್ಗೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಊರಿಗೆ ಹೋದಾಗ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಮಿನಿ ಎಲೆಕ್ಟ್ರಿಕ್ ಚಾಪರ್ ಇಲಿಯಟ್ನ ಯೂಸ್ ಮಾಡಿಕೊಂಡು ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಚಾಪರ್ ತುಂಬಾ ಹೆಲ್ಪ್ಫುಲ್ಲಾಗಿ ಯೂಸ್ಫುಲ್, ಬೇಗನೆ ಪಟ್ ಅಂತ ನಮಗೆ ಎಷ್ಟು ಸ್ಮಾಲ್ ಸೈಜಲ್ಲಿ ಬೇಕೋ ಅಷ್ಟು ಸ್ಮಾಲ್ ಸೈಜಲ್ಲಿ ನಮಗೆ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಡುತ್ತೆ. ಸೊ ಇವಾಗ ನಾನು ಹಸಿರು ಮೆಣಸಿಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಪಟ್ ಅಂತ ಬೇಗನೆ ಚಾಪ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಓ ತಂಗಿ, ನನಗೆ ನೀನು ಬೇಕಮ್ಮ. ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಊಟ? ರೆಡಿನೇ ಆಗಿರ್ಬೇಕು. ಚಿಕನ್ ಅಂತಂದು ಲಾಸ್ಟ್ ಇಲ್ಲಿ ನೋಡಿ ಹಿಂಗೆ ಎಷ್ಟೈತೆ ಒಂಚೂರು ಹಾಗೆ ಟಿಫನ್ ನಾವು ಆ್ಯಕ್ಚುಲಿ ಇಲ್ಲಿ ಮಾಡಿರಲಿಲ್ಲ. ಸೊ ಟಿಫನ್ ಅಲ್ಲಿಗೆ ಹೋದ್ವಿ ಅಲ್ವಾ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದೆರಡು ರೀಲ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೆಂಡಿಂಗ್ ರೀಲು. ಸೊ ತುಂಬ ಮಜವಾಗಿತ್ತು. ನಾನು ರಕ್ಷಿತಾ ರಮ್ಯಾ 3 ಜನನೂ ಸೇರ್ಕೊಂಡು ಮಾಡಿದ್ದು. ತುಂಬ ಫನ್ನಿಯಾಗಿತ್ತು ಆ ಸಾಂಗ್ ಅಂತೂ. ಬಟ್ ನನಗೆ ಏನು ಅನಿಸುತ್ತೆ, ಈ ಥರ ಎಲ್ಲ ರೀಲ್ ಮಾಡೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಎನ್ವೈರ್ನಮೆಂಟ್ ಅಂತ ಅನಿಸುತ್ತೆ. ಎಲ್ಲರೂ ಒಂಥರ ಹ್ಯಾಪಿ ಆಗಿರ್ತೀವಿ, ಖುಷಿಯಾಗಿ ಅಂತ. ಅದರಲ್ಲೂ ಏನಾರು ಫಂಕ್ಷನ್ ಅಂತ ಅಂದಾಗ ನಾವು ಸ್ವಲ್ಪ ರೆಡಿಯಾಗಿರ್ತೀವಲ್ವ. ಸೊ ಹಾಗಾಗಿ ಒಂದೆರಡು ರೀಲ್ ಮಾಡ್ಕೊಬಿಡೋಣ ಅಂತ ಅನ್ನಿಸ್ತಿರುತ್ತೆ. ಸೊ ಅದೆಲ್ಲ ಒಂದು ಗುಡ್ ಮೆಮೊರೀಸ್ ಅಂತ ಅನಿಸುತ್ತೆ. ಆಮೇಲೆ ನಮಗೆ ಎಷ್ಟೋ ದಿನಗಳಾದಮೇಲೆ ಈ ರೀಲ್ನ ನೋಡಿದಾಗ ನಮ್ಗೆ ಆ ರೀತಿ ಫೀಲ್ ಆಗುತ್ತೆ. ಸೊ ಈಗ ಫೈನಲಿ ಟೈಮ್ ಆಗಿತ್ತು, ಹಾಗಾಗಿ ಇನ್ನು ಶಾಸ್ತ್ರ ಕೂರಿಸ್ಬೇಕು ಅಂತ ಅಂದ್ಬಿಟ್ಟು ಕೂರಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಫಸ್ಟು ಸೋದರತೆ ಮಾಡಬೇಕಲ್ವ. ಸೊ ಹಾಗಾಗಿ ನನಗೆ ಸೌಮ್ಯಕ್ಕ ನೀವು ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇವಾಗ ಶಾಸ್ತ್ರ ಮಾಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ.
ಆಲ್ರೆಡಿ ನೀವು ನೋಡಿರ್ಬೋದು ನಾನು 3 ಡೇಸ್ದು ಫಂಕ್ಷನ್ ಏನು ಮಾಡಿದ್ರು ಅವತ್ತಿನ 3 ಡೇಸಲ್ಲಿ ನಾನು ಆ್ಯಕ್ಚುಲಿ ಅದನ್ನು ತೋರಿಸಿದ್ದೆ ನಿಮಗೆ 3 ಡೇಸ್ ಫಂಕ್ಷನ್ ಏನು ನಡೀತು ಅದನ್ನು. ಸೊ ಹಾಗಾಗಿ ಅವತ್ತು ನಾನು ಶಾಸ್ತ್ರ ಎಲ್ಲ ಮಾಡಿದ್ದೆ. ಅವಾಗೆಲ್ಲ ಕೇಳ್ತಿದ್ರು ಯಾಕೆ ಇಂಥ ಫಂಕ್ಷನ್ಗೆಲ್ಲ ನೀವು ಸ್ಯಾರಿ ಹಾಕೋ ಬರಬೇಕಿತ್ತು, ಡ್ರೆಸ್ ಹಾಕ್ಕೊಂಡಿದ್ದೀರಾ ಅಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರಿ. ಅವತ್ತು ಆ್ಯಕ್ಚುಲಿ ನಾನು ಏನಕ್ಕೆ ಸ್ಯಾರಿ ಹಾಕ್ಕೊಂಡಿರಲಿಲ್ಲ ಅಂತ ಅಂದರೆ ಸಿಂಪಲಾಗಿ ಮನೆಯಲ್ಲೇ ಮಾಡ್ತಾ ಇದ್ದಿದ್ದಲ್ವ, ತಕ್ಷಣ ಮಾಡೋವಂಥದ್ದು ಅಂತ ಅಂದ್ಬಿಟ್ಟು ನಾನು ಅವತ್ತು ಸ್ಯಾರಿ ಹಾಕಿರಲಿಲ್ಲ. ಇವತ್ತು ಫಂಕ್ಷನ್ ಗ್ರ್ಯಾಂಡಾಗಿ ಇಟ್ಕೊಂಡಿದ್ರಿಂದ ಇವತ್ತು ನಾನು ಸ್ಯಾರಿ ಹಾಕ್ಕೊಂಡೆ, ಅವತ್ತು ಮನೆ ಅಳತೆಗಷ್ಟೇ. ಸೊ ಹಾಗಾಗಿ ಅದನ್ನು ಕ್ಲಿಯರ್ ಮಾಡಿದೆ. ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರಲ್ವ, ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಹಾಗೆ ಇವಾಗ ನಾನು ಹೇಳ್ದಾಗೆ ಸೋದರತ್ತೆ ಫಸ್ಟು ಶಾಸ್ತ್ರ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಕೂಡ ನಾನೇ ಶಾಸ್ತ್ರ ಶುರು ಮಾಡ್ತಾಯಿದ್ದೀನಿ. ನಾನು ಶಾಸ್ತ್ರ ಶುರು ಮಾಡಿದ್ಮೇಲೆ ಆಮೇಲೆ ಇನ್ನು ಉಳಿದವ್ರು 8 ಜನ, ಟೋಟಲಾಗಿ 9 ಜನ ಮಾಡಬೇಕು. ಸೊ ಇವಾಗ ಫಸ್ಟು ನನಗೆ ಮುಂಚೆ ಎಲ್ಲ ಕನ್ಫ್ಯೂಷನ್ ಆಗೋದು ಅದೆಲ್ಲ, ಅಯ್ಯೋ ಯಾರಾದರೂ ಆಮೇಲೆ ಶಾಸ್ತ್ರ ಎಲ್ಲ ಮಾಡಬೇಕಾದ್ರೆ ಎಲ್ಲಿ ತಪ್ಪು ಮಾಡಿಬಿಡ್ತೀನೋ ಅಂತ ಜನಗಳೆಲ್ಲ ನೋಡಿದಾಗ ನರ್ವಸ್ ಆಗಿಬಿಡೋದು. ಅಯ್ಯೋ ನನ್ನ ಕರೆದ್ರೆ ಹೋಗ್ತಾನೆ ಇರಲಿಲ್ಲ ಶಾಸ್ತ್ರ ಎಲ್ಲ ಮಾಡೋದಕ್ಕೆ. ಇಲ್ಲ ನಂಗೆ ಆಗಲ್ಲ, ನಂಗೆ ಬರಲ್ಲ ಅಂತ ಮುಂಚೆನೇ ನಾನೆಲ್ಲ ಹೇಳ್ಬಿಡ್ತಾ ಇದ್ದೆ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಶಿವು ಮದುವೆ ಟೈಮಿಂದ ಅಂತೂ ಅದು ಇದು ಮಾಡಿ ಹಂಗೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವಾಗ ಫಸ್ಟು ಮೊದಲೆಲ್ಲ ತುಂಬಿಬಿಟ್ಟು ಆಮೇಲೆ ಸೋಗ್ಲೆಲ್ಲ ಉಯ್ಬೇಕು ಅಂತ ಅಂದ್ಬಿಟ್ಟು ಇವಾಗ ಒಂದಷ್ಟು ಅಂದರೆ ಎಕ್ಸ್ಪೀರಿಯನ್ಸ್ ಆದಂಗೆ. ಸ್ಟಾರ್ಟಿಂಗ್ ಅಂತೂ ಅವ್ರು ಕರೆದ್ರೂ ಹೋಗ್ತಾನೆ ಇರಲಿಲ್ಲ. ಹಾಗೆ ಯಾವುದೇ ಆದ್ರೂ ಅಷ್ಟೇ ನಾವು ಮಾಡ್ತಾ ಮಾಡ್ತಾ ಹಾಗೆ ಕಲ್ತ್ಕೊಳ್ತೀವಿ. ಇಲ್ಲಾಂದರೆ ನಾವು ಹೋಗಲಿಲ್ಲ ಅಂದರೆ ಮುಂದೆ ಅದು ಬರೋದೇ ಇಲ್ಲ ನಮಗೆ ಅಂತ ಅಂದ್ಬಿಟ್ಟು ಹಾಗೆ ನಾವು ನಮ್ಮ ಅತ್ತಿಗೆಯವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅವರು ಎಲ್ಲ ಹೋಗಿರ್ತೀವಲ್ವ ಅಪರೂಪಕ್ಕೆ. ಸೊ ಎಲ್ಲರ ಜೊತೆ ಮಾತಾಡಿಕೊಂಡು ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ದು ಒಂಥರ ಖುಷಿ ಆಯಿತು. ಈ ಥರ ಫಂಕ್ಷನಲ್ಲಿ ಒಟ್ಟಿನಲ್ಲಿ ಎಲ್ಲರೂ ಸೇರ್ತೀವಿ ಒಂದೇ ಕಡೆ, ಇಲ್ಲಾಂದರೆ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತೀವಿ ನಮ್ಮ ಕೆಲಸದಲ್ಲಿ. ಬಟ್ ಇವತ್ತು ಎಲ್ಲರೂ ಸಿಕ್ಕಿದ್ರು, ಎಲ್ಲರ ಜೊತೆ ಮಾತಾಡ್ಕೊಂಡ್ವಿ. ಅದಾದಮೇಲೆ ನೀವು ನಮ್ಮ ಸೋದರತ್ತೆ ನೋಡಿರ್ಬೋದು. ನಮ್ಮ ಸೋದರತ್ತೆ ಸ್ವಲ್ಪ ಲೇಟಾಗಿ ಬಂದರು. ನಾವು ಅವ್ರಿಗೋಸ್ಕರ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾಯಿದ್ವಿ. ಮದುವೆ ಟೈಮಲ್ಲಿ ನಮ್ಮ ಮನೇಲಿದ್ದರು ಬಂದಿದ್ರಲ್ವ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಅವರೆಲ್ಲ. ಸೊ ಅವ್ರನ್ನೆಲ್ಲ ತುಂಬ ದಿನ ಆಗ್ಬಿಟ್ಟು ನಮ್ಮ ಮನೇಲೇ ಇದ್ದು ಒಂದು ವಾರ ಹೊರಟ್ಬಿಟ್ಟಿದ್ರಲ್ಲ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಅವ್ರನ್ನ. ಸೊ ಹಾಗಾಗಿ ಅವ್ರು ಬರೋ ತನಕ ಅಯ್ಯೋ ಬರಲೇ ಇಲ್ವಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ನಮ್ಮ ಅತ್ತೆ ನಮ್ಮದು ಈ ಶಾಸ್ತ್ರ ಎಲ್ಲ ಮುಗಿಸಿ ಊಟಕ್ಕೆ ಕೂತಿದ್ವಿ ನಾವು. ಅವಾಗ ಬಂದ್ಬಿಟ್ಟು ಆಯ್ ಮಾಡ್ತವ್ರು ನಮ್ಮ ಅತ್ತೆ. ನಾನು ಹಂಗೆ ಏನು ಕತೆ ಇಷ್ಟು ಲೇಟಾಗಿ ಬಂದ್ರಿ ಅಂತಂದರೆ ಅವ್ರಿಗೆ ಊರುಗಳಲ್ಲಿ ಕೆಲಸ ಇರುತ್ತಲ್ವ. ಸೊ ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು ಅಂತ ಹೇಳ್ತಾಯಿದ್ರು. ಹಾಗೆ ಫ್ರೆಂಡ್ಸ್ ಇನ್ನೇನು ಶಾಸ್ತ್ರ ಮುಗಿಸೋದ್ರಲ್ಲಿದೆ. ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದಷ್ಟೇ. ನಾವು ಸುಮಾರು ಹೇಳ್ದಂಗೆ ಇನ್ನು ಮೈಸೂರಿಗೆ ಅರ್ಜೆಂಟ್ ಹೊರಡಬೇಕಿತ್ತು. ಆ ಥರ ಒಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು. ಸೊ ನಾವು ಅಂದ್ಕೊಳ್ತಾಯಿದ್ವಿ ಫಸ್ಟೇ ಊಟ ಮುಗಿಸ್ಕೊಂಡು ನಾವು ಹೊರಟ್ಬಿಡೋಣ, ಇಲ್ಲ ಟೈಮ್ ಆಗಿಬಿಡುತ್ತೆ, ಇನ್ನು ಮನೆಗೆ ಹೋಗಿ ರೆಸ್ಟ್ ಮಾಡಿ ಇನ್ನು ಫಂಕ್ಷನ್ಗೆಲ್ಲ ಹೋಗೋಷ್ಟ್ರಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ರಮ್ಯ ಅವ್ರು ಓಡ್ತಾಯಿದ್ರು. ಸೊ ಹಾಗೆ ನಾನು ಅದಕ್ಕೋಸ್ಕರ ರಮ್ಯನ್ಗೆ ಹಾಗೆ ನೀನು ಬೇಗ ಹೊರಟ್ಬಿಡ್ಬೇಡ, ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ ಹೇಳಿದೆ. ಹಾಗೆ ರಕ್ಷಿತಾ ಕೂಡ ನನ್ನ ಜೊತೆನೇ ಬರ್ತೀನಿ ಅಂತ ಹೇಳಿದ್ಲು. ಸೊ ಹೋಗೋಣ ನಾವೆಲ್ಲರೂ ಆಮೇಲೆ ಅಂತ ಅಂದ್ಬಿಟ್ಟು ಫಸ್ಟು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬೇಗ ಊಟ ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ. ಸೊ ಅದೇ ರೀತಿ ಫಂಕ್ಷನ್ನು ಇವಾಗ ನಾನು ಹೇಳ್ದಂಗೆ ಫಸ್ಟು ಆರತಿ ಶಾಸ್ತ್ರ ಎಲ್ಲ ಮುಗೀತು. ಹಾಗೆ ಫ್ರೆಂಡ್ಸ್ ಒಬ್ಬನೇ ಆಡ್ತಾಯಿದ್ರು ಆಂಟಿದಿರೆಲ್ಲ. ಫುಲ್ ವೀಡಿಯೋ ನಾವು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೆ ತಡ ಎಲ್ಲರಿಗೂ ಫುಲ್ ಸಂಕೋಚ ಆಗ್ಬಿಟ್ಟು ಸ್ಟಾಪೇ ಮಾಡಿಬಿಟ್ರು. ನಾವು ಹಂಗೋ ಅಂತ ಇದ್ವಿ, ಏನಿಲ್ಲ ಆಡಿ ಇದೆಲ್ಲ ಇರಬೇಕು ಅಂತ ಅಂದ್ಕೊಂಡು ಅವ್ರಿಗೆ ರೇಗಿಸ್ತಾ ಇದ್ವಿ. ಒಬ್ಬರು ಆಂಟಿ ಆಡ್ತಿದ್ರು. ಆಮೇಲೆ ಹಂಗೆ ನಾನು ಹೇಳ್ದಂಗೆ ಎಲ್ಲ ಸ್ಟ್ರಕ್ ಆಗಿಬಿಟ್ರು ಆಡ್ತಾ, ಸೋಬಾನೆ ಆಡ್ತಾ ಎಲ್ಲ ಫುಲ್ಲು ಕ್ಯಾಮ್ರಾ ನೋಡಿಬಿಟ್ಟೆ ಸೈಲೆಂಟ್ ಆಗಿಬಿಟ್ರು ಅವರೆಲ್ಲ. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಇದು ಸ್ಪೆಷಲ್ ಏನಂದರೆ ಬಾಡೂಟ. ಸೊ ಚಿಕನ್ ಎಲ್ಲ ರೆಡಿ ಆಗ್ತಾಯಿದೆ.
ಅದಾದಮೇಲೆ ನಾವು ಫಸ್ಟ್ ಪಂಕ್ತಿಲೇ ಹೊಟ್ಟೆ ನಾವು ಬಂದ ತಕ್ಷಣ ತಿಂಡಿ ಮಾಡ್ಕೊಂಡು ಬಂದಿಲ್ಲ ಅಂದ್ಬಿಟ್ಟು ಬಾತ್ ಬೇರೆ ತಿಂದ್ಬಿಟ್ಟಿದ್ವಿ. ಫಸ್ಟ್ ಪಂಕ್ತಿಗೆ ಊಟಕ್ಕೆ ಕೂತ್ಕೊಂಡಿದ್ವಿ. ಸೊ ಅಯ್ಯೋ ಇನ್ನೇನು ಊಟ ಮಾಡೋದು, ಎಲ್ಲಿಗೆ ಊಟ ಸೇರಿಸೋದು, ಟಿಫನ್ ಮಾಡಿಬಿಟ್ಟಿದ್ದೀವಲ್ಲ ಅಂತ. ಸೊ ಹಾಗೂ ಇನ್ನು ಅರ್ಜೆಂಟಲ್ಲಿ ಹೊರಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಸೇರಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಊಟ ಮಾಡ್ತಾ ಕೂತಿದ್ದೀವಿ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಫಸ್ಟು ಆ್ಯಕ್ಚುಲಿ ನಾವೇ ಫಸ್ಟ್ ಪಂಕ್ತಿಗೆ ಕೂತಿದ್ರಿಂದ ಫುಲ್ ಎಲ್ಲ ಬಿಸಿ ಬಿಸಿ ಇತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಬೋಟಿ, ಗೀ ರೈಸು, ಹಾಗೆ ಸಬ್ಬಕ್ಕಿ ಪಾಯಸ, ಚಿಕನ್ ಚಾಪ್ಸು, ಮೊಸರು ಬಜ್ಜಿ ಇದೆಲ್ಲ ಐಟಮ್ಸ್ಗಳಿತ್ತು. ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಈ ಥರ ಫಂಕ್ಷನ್ ಊಟ ಅಂದರೆ ಖಂಡಿತ ಇಷ್ಟ. ಕೆಲವೊಬ್ರಿಗೆ ಹೇಳೋಕ್ಕೆ ಸಂಕೋಚ ಆಗ್ಬೋದು, ನಂಗೆ ಫಂಕ್ಷನ್ ಊಟ ಇಷ್ಟ ಇಲ್ಲ ಅದು ಇದು ಅಂತ. ಖಂಡಿತ ನನಗೆ ಆ ಥರ ಅಲ್ಲ. ನಾನು ಸ್ವಲ್ಪ ಫಂಕ್ಷನ್ ಊಟ ನಂಗೆ ಸಖತ್ ಇಷ್ಟ ಆಗುತ್ತೆ. ಮತ್ತು ದೇವಸ್ಥಾನದ ಪ್ರಸಾದನೂ ಅಷ್ಟೇ ನಂಗೆ ಸಖತ್ ಇಷ್ಟ ಆಗುತ್ತೆ. ಅದನ್ನೇ ಕೆಲವೊಬ್ರಿಗೆ ರೇಗಿಸ್ತಿರ್ತೀವಿ, ನಿಂಗೂ ಇಷ್ಟನಾ ನಿಜನಾ ಅಂತ ಅಂದ್ಬಿಟ್ಟು. ಸೊ ಊಟ ಎಲ್ಲ ಆದಮೇಲೆ ಒಂದು ರೌಂಡ್ ಎಲ್ಲರ ಜೊತೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ ಒಳಗಡೆ. ನಿಮ್ಗೆ ನೀವು ಫೇಮಸ್ ಆಗ್ಬಿಟ್ರಿ ನಿಮ್ಮೂರವರು ಮನೆ ಪಕ್ಕದ ಹಾಗೆ ರಕ್ಷಿತನ್ನ ನಾವು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾಯಿದ್ವಿ. ರಮ್ಯಾನ್ಗೆ ಹೇಳಿದ್ದೆ ಅಲ್ವಾ, ನಾನು ಬರ್ತೀವಿ ಕಣೆ ವೆಯ್ಟ್ ಮಾಡು ಅಂತ. ನಾನು ರಕ್ಷಿತೆ, ಸೊ ನಾನು ರಕ್ಷಿತ, ಚಿಂಟು, ರಮ್ಯಾ, ನವೀನ್ ಅವರಿಷ್ಟು ಜನ ಹೊರಟ್ವಿ. ಅಮ್ಮ ಶಿವು ಅಲ್ಲೇ ಉಳ್ಕೊಂಡ್ರು, ಲೇಟಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು. ರಕ್ಷಿತನಿಗೂ ಶಿವಗೂ ಮತ್ತು ನಮ್ದು ಇನ್ನೇನು ಕೆಲಸ, ನೀವು ಕಪಲ್ಸ್ ಅಂದರೆ ಅವ್ರಿಗೆ ರೇಗಿಸೋದೆ. ಸೊ ಹೆಂಡ್ತಿನ ಜೊತೆಯಲ್ಲಿ ಹೆಂಡ್ತಿ ವೆಯ್ಟ್ ಮಾಡ್ತಾ ಫಸ್ಟೇ ಹೋಗ್ತಾ ಇದ್ದಾಳೆ ಅಂದ್ಬಿಟ್ಟು ಬೇಜಾರಲ್ಲಿ ಕಳಿಸ್ತಾ ಇದ್ದೇನೆ ಶಿವು ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ವಿ. ಶಿವುಗೆ ಬೇಜಾರಾಗ್ತಿದೆ ಹೆಂಡ್ತಿ ಕಳ್ಸೋದಕ್ಕೆ ಅಂತ ಅಂದ್ಬಿಟ್ಟು. ಹಂಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡೋದು ಸಾಕಪ್ಪ, ಮುಗಿದ್ರೆ ಸಾಕು, ಮನೆಗೆ ಯಾವಾಗ ಹೋಗ್ತೀವೋ. ಅದರಲ್ಲೂ ಫಂಕ್ಷನ್ನಲ್ಲಿ ಊಟ ಗಿಟ್ಟ ಎಲ್ಲ ಆದಮೇಲಂತೂ ನಮಗೆ ಆ್ಯಕ್ಚುಲಿ ಮನೆಗೆ ಹೋಗ್ತೀವಪ್ಪ ಅಂತ ಅನ್ನಿಸ್ತಾಯಿತ್ತು. ಸೊ ನನಗೂ ಕೂಡ ಹಂಗೆ ಅನಿಸ್ತು. ಫೈನಲಿ ಇವಾಗ ಹೊರಟ್ಬಿಟ್ವಿ. ಏನಕ್ಕಂದರೆ ಸಾಯಂಕಾಲ ಆ್ಯನ್ಯುವಲ್ ಡೇ ಇದೆ, ಬೇಗ ಹೋಗ್ಬೇಕು ಅಂದ್ಬಿಟ್ಟು ರಮ್ಯಾ ಅವ್ರು ಓಡ್ತಾಯಿದ್ರು ಅಂತೇಳಿ. ಅದಾದಮೇಲೆ ನಾವು ಕೂಡ ಸಾಯಂಕಾಲ ಅಮ್ಮನ ಮನೆಗೆ ಬಂದ್ವಿ. ಬೆಳಿಗ್ಗೆ ರಕ್ಷಿತಾ ಅವ್ರ ಮನೆಗೆ ಕಳಿಸ್ಬೇಕಿತ್ತು ರಕ್ಷಿತನ, ಹಂಗಾಗಿ ಇವತ್ತೇ ನೈಟ್ ಬಂದಿದ್ದೆ. ಸೊ ಅದಾದಮೇಲೆ ಅಥರ್ವಂದು ಡ್ಯಾನ್ಸ್ ಎಲ್ಲ ನೋಡಲೇಬೇಕಲ್ವ, ಅದಕ್ಕೆ ನಾನು ರಮ್ಯಂಗೆ ಅವನದು ಸಾಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅಥರ್ವನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನನಗೆ ಕಾಲ್ ಮಾಡು ಬರ್ತೀನಿ ಅಂತ ಹೇಳಿದೆ. ಸೊ ಬಂದೆ ಅದೇ ಟೈಮ್ಗೆ. ಅವ್ನು ಡ್ಯಾನ್ಸ್ ನೋಡಿ ಮಾಡ್ತಾಯಿದ್ದಾನೆ. ಎಷ್ಟು ಕ್ಯೂಟಾಗಿ ಮಾಡ್ತಾಯಿದ್ದ ಅಂದರೆ ಅದಷ್ಟೇ ಅಲ್ಲ, ನಾನು ಅವ್ರ ದೊಡ್ಡಪ್ಪನ್ನು ನೋಡಿಬಿಟ್ಟು ಸ್ಟೇಜ್ ಮೇಲೆ ಅವ್ರು ಡ್ಯಾನ್ಸ್ ಮಾಡೋಕ್ಕೆ ನಿಲ್ಲಿಸಿದ್ರೆ ಸೌಮ್ಯ ಮಮ್ಮಿ ದೊಡ್ಡಪ್ಪ, ಸೌಮ್ಯ ಮಮ್ಮಿ ದೊಡ್ಡಪ್ಪ ಅಂತ ಅವನೇ ಜೋರಾಗಿ ಕಿರ್ಚ್ತಾ ಇದೆ, ಎಲ್ಲ ಮಕ್ಕಳು ಸೈಲೆಂಟಾಗಿದ್ದರೆ. ಸೊ ಫೈನಲ್ ಆಗಿ ನಾವು ಡ್ಯಾನ್ಸ್ ಕೂಡ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.